ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜಗದೀಶ್ ಅಬಿ. ಅರ್ಥಶಾಸ್ತ್ರ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಭಾರತದ ಆರ್ಥಿಕ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 9 ಅಧಿವೇಶನಗಳನ್ನು ಮೊದಲನೇ ಮಾಡ್ಯೂಲ್ಗೆ ಸಂಬಂಧಪಟ್ಟ ಹಾಗೆ, ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಯಶಸ್ವಿಯಾಗಿ ಚರ್ಚಿಸಿದ್ದೇವೆ. ಸೊ ಇಂದು ಎರಡನೇ ಒಂದು ಮಾಡ್ಯೂಲ್, ಎರಡನೇ ಒಂದು ಚಾಪ್ಟರ್ನಲ್ಲಿ 10ನೇ ಸೆಷನ್ನಲ್ಲಿ ನಾನು ಭಾರತೀಯ ಆರ್ಥಿಕ ಚಿಂತನೆಯ ಈ ಒಂದು ಸಬ್ಜೆಕ್ಟ್ನಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಟಾಪಿಕ್ ಭಾರತೀಯ ಆರ್ಥಿಕ ಚಿಂತಕರು, ಅದರಲ್ಲಿ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಇವರ ಒಂದು ಜೀವನ ಪರಿಚಯ ಮತ್ತು ಇವರ ಪ್ರಮುಖ ಭಾವನೆಗಳನ್ನು ಇಂದು ನಾನು ನಿಮಗೆ ಪರಿಚಯಿಸಿಕೊಡ್ತೇನೆ. ಸೊ ದಾದಾಬಾಯಿ ನವರೋಜಿಯವರ ಜೀವನ ಪರಿಚಯ ಅಂತ ಬಂದಾಗ, ದಾದಾಬಾಯಿ ನವರೋಜಿಯವರು ಇವರ ಕಾಲವನ್ನ 1825ರಿಂದ ಕ್ರಿಸ್ತಶಕ 1917 ಅಂತ ನಾವು ಇದನ್ನ ಹೇಳ್ಬಹುದು. ದಾದಾಬಾಯಿ ನವರೋಜಿಯವರು ಕ್ರಿಸ್ತಶಕ 1825ರ ಸೆಪ್ಟೆಂಬರ್ 4ರಂದು ಬೊಂಬಾಯಿಯಲ್ಲಿ ಜನಿಸಿದರು. ಇವತ್ತು ಅದನ್ನ ನಾವು ಬಾಂಬೆ ಅಂತ ನಾವು ಅದನ್ನ ಕರಿತೇವೆ. ಸೊ ಬೊಂಬಾಯಿಯಲ್ಲಿ ಇವರು ಜನಿಸಿದ್ರು. ಇವರು ಪಾರ್ಸಿ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಭಾರತದ ರಾಜಕೀಯ ಮತ್ತು ಆರ್ಥಿಕ ಸುಧಾರಣೆಗೆ ನವರೋಜಿ ಅವರ ಕೊಡುಗೆ ಅಪಾರವಾದದ್ದು. ಸೊ ಇವರು ಹಲವು ವಿಷಯಗಳಲ್ಲಿ ಪ್ರಥಮರಾಗಿದ್ದರು ಅನ್ನುವಂಥದ್ದು ಭಾರತೀಯರ ಹೆಗ್ಗಳಿಕೆ. ಯಾಕೆಂದ್ರೆ ಬಹಳಷ್ಟು ವಿಷಯಗಳಲ್ಲಿ ದಾದಾಬಾಯಿ ನವರೋಜಿ ಅವರು ಮೊದಲಿಗರಾಗಿದ್ರು ಅನ್ನುವಂಥದ್ದು ಬಹಳ ಹೆಗ್ಗಳಿಕೆಯ ಒಂದು ವಿಷಯ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳಬಹುದು. ಸೊ ಅದು ಯಾವುದು ಅನ್ನುವಂಥದ್ದನ್ನ ಕೆಲವನ್ನ ನಾವು ಪಾಯಿಂಟ್ ಔಟ್ ಮಾಡೋದಾದ್ರೆ, ಬೊಂಬಾಯಿಯ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಪ್ರಥಮ ಭಾರತೀಯರಾಗಿ ಇವರು ಪ್ರಾಧ್ಯಾಪಕರಾಗಿದ್ದರು. ಬೊಂಬಾಯಿಯ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಪ್ರಥಮ ಭಾರತೀಯರಾಗಿ ಪ್ರಾಧ್ಯಾಪಕ ವೃತ್ತಿಯನ್ನ ಇವರು ಹೊಂದಿದ್ದು. ಸೊ ಎರಡನೇದಾಗಿ ಬ್ರಿಟನ್ನಿನ ಹೌಸ್ ಆಫ್ ಕಾಮನ್ಸ್ನ ಸದಸ್ಯತ್ವವನ್ನು ಪಡೆದ ಮೊದಲ ಭಾರತೀಯರಾಗಿದ್ದರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬ್ರಿಟನ್ನ ಹೌಸ್ ಆಫ್ ಕಾಮನ್ಸ್ನ ಸದಸ್ಯತ್ವವನ್ನು ಪಡೆದಂತಹ ಮೊದಲ ಭಾರತೀಯರು ಇವರಾಗಿದ್ದರು. ರಾಯಲ್ ಕಮಿಷನ್ನ ಮೊದಲ ಭಾರತೀಯ ಸದಸ್ಯನಾಗಿ ಇವರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಮತ್ತು ಹಲವು ಸಾಮಾಜಿಕ ಸಂಸ್ಥೆಗಳನ್ನು ಸ್ಥಾಪಿಸಿದ ಪ್ರಥಮ ಭಾರತೀಯರಾಗಿ ಇವರು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅನ್ನುವಂಥದ್ದು ಕೂಡ ಇವರ ಒಂದು ಏಳಿಗೆಗೆ, ಇವರ ಪರಿಶ್ರಮಕ್ಕೆ ಸಂದ ಗೌರವ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 1852ರಲ್ಲಿ ದಾದಾಬಾಯಿ ನವರೋಜಿ ರಾಜಕೀಯದ ರಂಗವನ್ನ ಪ್ರವೇಶಿಸಿದರು. 1852ರಲ್ಲಿ ರಾಜಕೀಯ ರಂಗವನ್ನ ಪ್ರವೇಶವನ್ನ ಮಾಡಿದ್ರು. 1953ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಗುತ್ತಿಗೆಯನ್ನು ನವೀಕರಿಸುವುದನ್ನ ಇವರು ಪ್ರಬಲವಾಗಿ ವಿರೋಧಿಸಿದ್ರು. ಅಂದ್ರೆ 1953ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ, ನಮಗೆಲ್ಲ ಗೊತ್ತಿರುವ ಹಾಗೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು ಭಾರತದಲ್ಲಿ ಒಂದು ತನ್ನದೇ ಆದಂತಹ ಒಂದು ಅಸ್ಥಿಭಾರವನ್ನ ಸೃಷ್ಟಿ ಮಾಡಿಕೊಳ್ತು. ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು ಪ್ರಾರಂಭ ಆಗಿದ್ದು 1600ರಲ್ಲಿ. ಆದರೆ ಈ ಕಂಪನಿಯ ಒಂದು ನವೀಕರಣ ಅನ್ನುವಂಥದ್ದು 1953ರಲ್ಲಿ ಆಯಿತು. ಆ ನವೀಕರಣ ಆಗುವಂತಹ ಸಂದರ್ಭದಲ್ಲಿ ಬ್ರಿಟಿಷರ ಈ ನವೀಕರಣವನ್ನ ಸಂಪೂರ್ಣವಾಗಿ ಬೇಡ ಅಂತ ಹೇಳಿ ಅದರ ವಿರೋಧವನ್ನು ವ್ಯಕ್ತಪಡಿಸಿದಂತ ವ್ಯಕ್ತಿ ಅಂತಂದ್ರೆ ದಾದಾಬಾಯಿ ನವರೋಜಿಯವರು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಈ ನವೀಕರಣವನ್ನ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ಅನ್ನುವಂಥದ್ದು. ಇದು ಅವರ ರಾಷ್ಟ್ರೀಯ ಪ್ರೇಮವನ್ನ, ರಾಷ್ಟ್ರೀಯವಾದವನ್ನ ವ್ಯಕ್ತಪಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಾದಾಬಾಯಿ ನವರೋಜಿ ತಮ್ಮ 27ನೇ ವಯಸ್ಸಿಗೆ ಎಲ್ಫಿನ್ಸ್ಟನ್ ಸಂಸ್ಥೆಯಲ್ಲಿ ಗಣಿತಶಾಸ್ತ್ರ ಮತ್ತು ನೈಸರ್ಗಿಕ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನ ನಿರ್ವಹಿಸ್ತಾರೆ. ಸುಮಾರು 10 ವರ್ಷಗಳವರೆಗೆ ಈ ಒಂದು ಪ್ರಾಧ್ಯಾಪಕ ವೃತ್ತಿಯನ್ನ ಅವರು ಅಲಂಕರಿಸಿರ್ತಾರೆ. 1885ರಲ್ಲಿ ಎಒ ಹ್ಯೂಮ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದಂತಹ ವ್ಯಕ್ತಿ. ಈ ಎಒ ಹ್ಯೂಮ್ ರವರ ಒಂದು
ಬಹುದೊಡ್ಡ ಆಸೆಯನ್ನ ಈಡೇರಿಸೋದಕ್ಕೆ, ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪಿಸೋದಕ್ಕೆ ದಾದಾಬಾಯಿ ನವರೋಜಿಯವರು ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು ಅನ್ನುವಂತಹ ವಿಚಾರಗಳು ನಮಗೆ ಈ ಒಂದು ಚಿಂತನೆಯಿಂದ ನಮಗೆ ಗೊತ್ತಾಗ್ತದೆ. 1856ರಲ್ಲಿ ಲಂಡನ್ನಿನಲ್ಲಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಗುಜರಾತಿ ಭಾಷೆಯ ಪ್ರಾಧ್ಯಾಪಕರಾದರು. ನೋಡಿ, ಲಂಡನ್ನಲ್ಲಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಗುಜರಾತಿ ಭಾಷೆಯ ಪ್ರಾಧ್ಯಾಪಕರಾಗಿ ಮತ್ತೆ ಶಿಕ್ಷಕ ವೃತ್ತಿಯನ್ನ ಇವರು ಮಾಡಿದ್ರು ಅನ್ನುವಂಥದ್ದು ನಾವುಗಳು ಹೆಮ್ಮೆ ಪಡುವಂತ ಒಂದು ವಿಚಾರ. ನಂತರ WC ಬ್ಯಾನರ್ಜಿ ಅವರೊಡನೆ ಸೇರ್ಕೊಂಡು ಇವರು ಕೂಡ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಮುಖಂಡರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಸೊ ಹಾಗಾಗಿ ಈ ಮಹಾನ್ ವ್ಯಕ್ತಿಯ ಜೊತೆಯಲ್ಲಿ ಸೇರ್ಕೊಂಡು ಇವರು ಲಂಡನ್ ಇಂಡಿಯನ್ ಸೊಸೈಟಿಯನ್ನ ಪ್ರಾರಂಭಿಸ್ತಾರೆ. ಲಂಡನ್ ಇಂಡಿಯನ್ ಸೊಸೈಟಿ. ಸೊ ನಂತರ 1886 ಡಿಸೆಂಬರ್ 1ರಂದು ಆಂಗ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಈಸ್ಟ್ ಇಂಡಿಯಾ ಸಂಘವನ್ನು ಕೂಡ ಇವರು ಸ್ಥಾಪಿಸಿದ್ರು. ಇಷ್ಟೆಲ್ಲಾ ಸಂಘಗಳನ್ನ ಇವರು ಸ್ಥಾಪನೆ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಬಹಳಷ್ಟು ವಿಷಯಗಳಲ್ಲಿ ದಾದಾಬಾಯಿ ನವರೋಜಿ ಅವರು ಮೊದಲಿಗರಾಗಿದ್ದಾರೆ ಅಂತ. ಅವರ ಚಿಂತನೆಗಳು ಎಷ್ಟು ಮಟ್ಟಿಗೆ ಇದ್ವು ಅನ್ನುವಂಥದ್ದು ಈ ಎಲ್ಲ ಸಂಘ ಸಂಸ್ಥೆಗಳ ಸ್ಥಾಪನೆಯನ್ನ ಮಾಡತಕ್ಕಂತಹ ಒಂದು ನಿಟ್ಟಿನಲ್ಲಿ ನಮ್ಗೆ ಅರ್ಥವಾಗತ್ತೆ. ಸೊ ನವರೋಜಿ ಅವರು 3 ಬಾರಿ, ಅಂದರೆ 1886ರಲ್ಲಿ, 1893ರಲ್ಲಿ, 1906ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾಗ್ತಾರೆ. ಅಂದ್ರೆ ಇದು ಅವರ ಜನಪ್ರಿಯತೆಯನ್ನ ಹೇಳುತ್ತೆ. 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾಗಿ ತಮ್ಮ ಭಾಷಣಗಳಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧವಾಗಿ ಸಾಕಷ್ಟು ವಿಚಾರಗಳನ್ನ ಅವರು ಯಾವುದೇ ರೀತಿಯ ಹೆದರಿಕೆ ಇಲ್ಲದೇನೆ ಹೇಳುವಂತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವುದನ್ನ ಇಲ್ಲಿ ಹೇಳ್ಬಹುದು. ದಾದಾಬಾಯಿ ನವರೋಜಿ ಅವರನ್ನ ಭಾರತದ ಆಶಾಕಿರಣ ಅಂತ ಅವರ ಸಹೋದ್ಯೋಗಿ ಮಿತ್ರರು ಬಣ್ಣಿಸ್ತಾರೆ. ಭಾರತದ ಆಶಾಕಿರಣ ಇವರು, ಮುಂದೊಂದು ದಿನ ಬ್ರಿಟಿಷರಿಂದ ನಮಗೆ ಸ್ವತಂತ್ರವನ್ನ ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವರ ಪಾತ್ರ ಬಹುಮುಖ್ಯವಾಗುತ್ತೆ. ಇವರು ನಮಗೆ ಒಂದು ಆಶಾಕಿರಣ, ಭಾರತದ ಒಂದು ಸಂಪತ್ತುಗಳನ್ನ ಬ್ರಿಟಿಷರು ಹೊತ್ತೊಯ್ತಾ ಇದ್ದಾರೆ, ಅದನ್ನ ತಡಿತಕ್ಕಂತಹ ಜಾಗೃತಿಯನ್ನ ಗೊಳಿಸ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಇವರು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವರ ಸಹೋದ್ಯೋಗಿಗಳು ಇವರನ್ನ ಭಾರತದ ಆಶಾಕಿರಣ. ನೀವು ಬೈ ಚಾನ್ಸ್ ಇದನ್ನ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕೇಳಬಹುದು, ಭಾರತದ ಆಶಾಕಿರಣ ಎಂದು ಯಾರನ್ನ ಗುರುತಿಸಲಾಗಿದೆ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅಂತ ನೀವು ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಆ ಒಂದು ಸರಿ ಉತ್ತರವನ್ನ ನೀವು ಗುರುತಿಸಬಹುದು ಅನ್ನುವಂಥದ್ದು. ನಂತರ ಇವರು ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಎಂತಲೂ ಕೂಡ ಇವ್ರನ್ನ ಕರೀತಾ ಇದ್ರು. ಅಂತಂದ್ರೆ ಇವ್ರನ್ನ ಆ ರೀತಿಯಲ್ಲೂ ಕೂಡ ಗುರುತಿಸಲಾಗಿತ್ತು. ಅಂತಂದ್ರೆ ಭಾರತದ ರಾಷ್ಟ್ರೀಯತೆಯ ಪಿತಾಮಹ, ನಮ್ಮ ರಾಷ್ಟ್ರ, ನಮ್ಮದು, ನಮ್ಮ ಭಾಷೆ, ನಮ್ಮ ಸಂಪತ್ತು, ನಮ್ಮ ಜನ ಅನ್ನುವಂತಹ ಮಹತ್ ಉತ್ಸಾಹಿಗಳು ಇವರು ಆಗಿದ್ರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬಹುದು. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ವರಾಜ್ಯ ಅಂದ್ರೆ ಸ್ವಯಂ ಆಡಳಿತ ಬೇಡಿಕೆಯು ಕೂಡ ಇವರ ಮೊಟ್ಟ ಮೊದಲ ಒಂದು ಬೇಡಿಕೆಯಾಗಿತ್ತು ಅನ್ನುವಂಥದ್ದನ್ನ ಹೇಳ್ತೇವೆ. ಇವರ ವಿಚಾರಗಳಲ್ಲಿ 1906ರಲ್ಲಿ ಜೂನ್ 30ರಲ್ಲಿ ಇವರು ಈ ವಿಚಾರಗಳನ್ನ ಹೇಳ್ತಾರೆ. ಏನು ಅಂತಂದ್ರೆ, ನಮಗೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸ್ವರಾಜ್ಯ ಅನ್ನೋದು ಬೇಕೇ ಬೇಕು ಅನ್ನುವಂಥ ವಿಚಾರಗಳನ್ನು ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಜೂನ್ 30, 1917ರಂದು ಇಂತಹ ಮಹಾನ್ ವ್ಯಕ್ತಿ ದಾದಾಬಾಯಿ ನವರೋಜಿ ಅವರು ಇಹಲೋಕವನ್ನ ತ್ಯಜಿಸ್ತಾರೆ ಅನ್ನುವಂಥದ್ದು ಬಹಳ ದುಃಖದ ಒಂದು ಸಂಗತಿಯಾಗಿರುತ್ತೆ. ಸೊ ಇವರ ಕೊಡುಗೆಗಳನ್ನ ನಾವು ತಿಳ್ಕೊಂಡ್ರೆ ಇವರು ಖಂಡಿತವಾಗಿ ಕೂಡ ನಮ್ಮನ್ನು ಅಗಲಿಲ್ಲ, ನಮ್ಮ ಜೊತೆಯಲ್ಲೇ ಇದ್ದಾರೆ, ಇವರ ವಿಚಾರಗಳು ನಮ್ಮ ಜೊತೆಲಿದ್ದಾವೆ ಅನ್ನುವಂಥದ್ದನ್ನ ನಾವು ಅನ್ಕೊಳ್ಬಹುದು. ಸೊ ಇದಿಷ್ಟು ಕೂಡ ಜೀವನ ಪರಿಚಯವನ್ನ ದಾದಾಬಾಯಿ ನವರೋಜಿ ಅವರ ಬಗ್ಗೆ ಮಾಡಿಕೊಡುವಂತಹ ಒಂದು ನಿಟ್ಟಿನಲ್ಲಿ ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ದೇನೆ. ಈಗ ದಾದಾಬಾಯಿ ನವರೋಜಿ ಅವರ ಪ್ರಮುಖ ಭಾವನೆಗಳು ಯಾವ್ಯಾವುದು ಅನ್ನುವಂಥದ್ದನ್ನ ಒಂದಷ್ಟು ಬೆಳಕನ್ನ ನಾವೀಗ ಚೆಲ್ಲೋಣ. ದಾದಾಬಾಯಿ ನವರೋಜಿ ಅವರು ಭಾರತದಲ್ಲಿ ಬಡತನ ಮತ್ತು ಬ್ರಿಟಿಷರಲ್ಲದ ಆಡಳಿತ, ಸೊ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಒಂದು ಕೃತಿಯನ್ನ ಇವರು ಬರೆದಿದ್ದಾರೆ. ಈ ಕೃತಿಯಲ್ಲಿ ಅವರ 10 ಭಾವನೆಗಳನ್ನ ಅವರು ಹೇಳಿಕೊಂಡಿದ್ದಾರೆ. ಅದನ್ನು ನಾವು ಅಧ್ಯಯನವನ್ನ ಮಾಡಬಹುದಾಗಿದೆ. ಮತ್ತೊಮ್ಮೆ ಆ ಒಂದು ಪುಸ್ತಕದ ಹೆಸರನ್ನ ಹೇಳ್ತಾ ಇದ್ದೀನಿ, ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದ
ಬಡತನ ಮತ್ತು ಬ್ರಿಟಿಷರಲ್ಲದ ಆಡಳಿತ ಅನ್ನುವಂಥದ್ದು. ಸೊ ಇವರ ಪ್ರಮುಖ ಭಾವನೆಗಳು ಯಾವ್ಯಾವುದು ಅನ್ನುವಂಥದ್ದನ್ನ ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇದು ಯಾವುದು ಅಂತಂದ್ರೆ ಬಡತನದ ಸಮಸ್ಯೆ, ದ ಪ್ರಾಬ್ಲಮ್ ಆಫ್ ಪಾವರ್ಟಿ. ಸೊ ದಾದಾಬಾಯಿ ನವರೋಜಿಯವರು ಪಾವರ್ಟಿ ಬಗ್ಗೆ ಇವರ ಅನಿಸಿಕೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಭಾರತದ ಪ್ರಮುಖ ಸಮಸ್ಯೆ ಅಂತಂದ್ರೆ ಬಡತನ. ಅನೇಕ ಸಂಗತಿಗಳಿಂದಾಗಿ ಭಾರತದ ಬಡತನ ಇನ್ನೂ ಹೆಚ್ಚಾಗುತ್ತಿದೆ ಅನ್ನುವಂತಹ ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನ ಇಲ್ಲಿ ದಾದಾಬಾಯಿ ನವರೋಜಿಯವರು ತಿಳಿಸ್ತಾರೆ. ದೇಶದ ರಾಷ್ಟ್ರೀಯ ಆದಾಯ, ಜನರ ಕೆಳಮಟ್ಟದ ಜೀವನ, ಅತಿ ಕಡಿಮೆ ರಫ್ತು ಮತ್ತು ಆಮದುಗಳು, ಸರ್ಕಾರದ ಕಡಿಮೆ ವರಮಾನಗಳು, ದೇಶದಲ್ಲಿ ಕಂಡುಬರುತ್ತಿದ್ದ ಕ್ಷಾಮಗಳು, ಅತಿಯಾದ ಮರಣಗಳು ಭಾರತದ ತೀವ್ರ ಬಡತನಕ್ಕೆ ಕಾರಣ ಆದವು ಅನ್ನುವಂಥದ್ದನ್ನ ದಾದಾಬಾಯಿ ನವರೋಜಿಯವರು ತಮ್ಮ ವಿಚಾರಗಳಲ್ಲಿ ಹೇಳ್ತಾರೆ. ಈ ಎಲ್ಲ ಬಡತನದ ಒಂದು ಕಾರಣಗಳಿಗೆ ಇವರು ಸಾಕ್ಷಿಯಾಗಿ ಯಾರನ್ನ ಹೇಳ್ತಾರೆ ಅಂತಂದ್ರೆ, ಬ್ರಿಟಿಷರ ಆಳ್ವಿಕೆಯೇ ಈ ಎಲ್ಲ ಬಡತನಕ್ಕೆ ನೇರವಾದಂತಹ ಒಂದು ಕಾರಣ. ಅಂದ್ರೆ ಬ್ರಿಟಿಷರ ಆಳ್ವಿಕೆಯ ನೇರ ಫಲವೇ ನಮ್ಮ ಬಡತನಕ್ಕೆ ಕಾರಣ ಅನ್ನುವಂತಹ ಬಹಳ ಉಗ್ರವಾದಂತಹ ಒಂದು ವಾದವನ್ನು ಮಂಡಿಸುವಂತಹ ಒಂದು ನಿಟ್ಟಿನಲ್ಲಿ ದಾದಾಬಾಯಿ ನವರೋಜಿಯವರು ನಮ್ಮ ಜನಮಾನಸದಲ್ಲಿ ಸ್ಥಿರವಾಗಿ ಉಳಿದಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಕೊಳ್ಬಹುದು. ಸೊ ದಾದಾಬಾಯಿ ನವರೋಜಿ ಲೆಕ್ಕಾಚಾರದಂತೆ ಭಾರತದ ತಲಾ ಆದಾಯ ಅವತ್ತಿನ ಕಾಲಕ್ಕೆ ನೋಡಿ, ನಮ್ಮ ಭಾರತ ದೇಶದ ಒಂದು ನ್ಯಾಷನಲ್ ಇನ್ಕಮ್ ಅನ್ನ ಎಸ್ಟಿಮೇಷನ್ ಮಾಡಿದವರು ಇವರು, ಅಂದಾಜಿಸಿದವರು. ಅವತ್ತಿನ ಕಾಲಕ್ಕೆ ತಲಾ ವರಮಾನ ಅನ್ನುವಂಥದ್ದು ಕೇವಲ 20 ರೂಪಾಯಿಗಳು ಅಂತ ಶೋಚನೀಯವಾದಂತಹ ಒಂದು ಸ್ಥಿತಿ. ಎಲ್ಲ ಗೊತ್ತಿಲ್ಲ, ತಲಾ ಆದಾಯ ಅಂತಂದ್ರೆ ಒಂದು ದೇಶದ ಒಟ್ಟಾರೆ ರಾಷ್ಟ್ರೀಯ ವರಮಾನವನ್ನ ಆ ದೇಶದ ಒಟ್ಟಾರೆ ಜನಸಂಖ್ಯೆಯಿಂದ ಭಾಗಿಸಿದ್ರೆ ಬರ್ತಕ್ಕಂತಹ ಭಾಗಲಬ್ಧವನ್ನ ನಾವು ತಲಾ ಆದಾಯ ಅಂತ ಕರಿತೇವೆ. It divides the whole national income into the total population of the country. We get the results of the per capita income. That per capita income is just only 20 rupees. ಕೇವಲ 20 ರೂಪಾಯಿಗಳು ಮಾತ್ರ ಅದು ನಮ್ಮ ಭಾರತ ದೇಶದ ತಲಾ ವರಮಾನ ಆಗಿತ್ತು ಅನ್ನುವಂಥದ್ದನ್ನ ದಾದಾಬಾಯಿ ನವರೋಜಿಯವರು ತಿಳಿಸ್ತಾರೆ. ಜನರ ಜೀವನದ ವೆಚ್ಚ ಪ್ರತಿ ವ್ಯಕ್ತಿಗೆ 34 ರೂಪಾಯಿಗಳಿತ್ತಂತೆ. ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ 34 ರೂಪಾಯಿ, ಅದೇ ತಲಾ ವರಮಾನ ಕೇವಲ 20 ರೂಪಾಯಿಗಳು. ಎಂತಹ ಒಂದು ಬಡತನದ ಒಂದು ಹೋಲಿಕೆಯನ್ನು ಇವರು ಅಲ್ಲಿ ನೀಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಒಬ್ಬ ಅಪರಾಧಿಗೆ ದೊರಕುವ ಕಡಿಮೆ ದರ್ಜೆಯ, ಅಂದ್ರೆ ಜೈಲಿನಲ್ಲಿ ಇರ್ತಕ್ಕಂಥ ಒಬ್ಬ ಅಪರಾಧಿ, ಅವನಿಗೆ ದೊರಕುವಂತಹ ಕಡಿಮೆ ದರ್ಜೆಯ ಮತ್ತು ಅಲ್ಪ ಆಹಾರ ಹಾಗೂ ಬಟ್ಟೆಯನ್ನು ಪಡೆಯುವುದಕ್ಕೂ ಸಹ ಈ ದೇಶದಲ್ಲಿ ಸಾಕಷ್ಟು ಉತ್ಪಾದನೆ ಇರುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಮಿನಿಮಮ್ ಲೈಫ್ ಲೀಡ್ ಮಾಡೋದಕ್ಕೂ ಒಬ್ಬ ಜೈಲು ಕೈದಿ ಮಿನಿಮಮ್ ಲೈಫ್ ಲೀಡ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದಕ್ಕಿಂತಲೂ ಕಡಿಮೆ ಪ್ರಮಾಣದ ಒಂದು ವ್ಯವಸ್ಥೆಯನ್ನ, ಅವ್ಯವಸ್ಥೆಯನ್ನ ಹುಟ್ಟಾಕ್ತಕ್ಕಂಥ ಒಂದು ಕೆಲಸ ಈ ದೇಶದೊಳಗೆ ಆಗಿತ್ತು. ಭಾರತೀಯರಿಗೆ ಮನರಂಜನೆ ಅನ್ನುವಂಥದ್ದು ಮಾತ್ರ ಕನಸಿನ ಮಾತಾಗಿತ್ತು. ನೀವು ಮನರಂಜನೆ ಬಗ್ಗೆ ಎಲ್ಲೂ ಕೂಡ ನಾವು ಉಲ್ಲೇಖಗಳು ನಮಗೆ ಸಿಗೋದೇ ಇಲ್ಲ. ಆಟಗಳನ್ನ ಆಡ್ತಕ್ಕಂಥದ್ದು ಅಥವಾ ಏನು ನಾವು ರಿಕ್ರಿಯೇಷನ್ ಅಂತ ಏನು ಕರ್ಕೊಳ್ತೀವಿ, ಇವ್ಯಾವು ಕೂಡ ಅವತ್ತಿನ ಕಾಲದಲ್ಲಿ ಇರಲೇ ಇಲ್ಲ. ಯಾಕಂದ್ರೆ ಅವರು ತುತ್ತಿನ ಚೀಲವನ್ನು ತುಂಬಿಸ್ತಕ್ಕಂಥದ್ದೇ ಬಹುದೊಡ್ಡ ಪ್ರಾಸದಾಯಕ ಶ್ರಮವಾಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳಬಹುದು. ಸೊ ಬಡತನದ ಸಮಸ್ಯೆ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಂತಹ ದಾದಾಬಾಯಿ ನವರೋಜಿಯವರು ಮುಂದುವರೆದು ಪಲಾಯನ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಡ್ತಾರೆ, ಡ್ರೈನ್ ಥಿಯರಿ. ನೋಡಿ, ನಾನು ನಿಮ್ಗೆ 11ನೇ ಸೆಷನ್ ನಲ್ಲಿ ಡ್ರೈನ್ ಥಿಯರಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತೇನೆ. ಯಾಕೆಂದ್ರೆ ಪಲಾಯನ ಸಿದ್ಧಾಂತ ಅನ್ನುವಂಥದ್ದು ದಾದಾಬಾಯಿ ನವರೋಜಿಯವರನ್ನ ಇತಿಹಾಸದ ಪುಟಗಳಲ್ಲಿ ಎಂದೂ ಮರೆಯದ ವ್ಯಕ್ತಿಯನ್ನಾಗಿ ಇವತ್ತಿಗೂ ಕೂಡ ಗುರುತಿಸ್ತಾ ಇದೆ. ಸೊ ಹಾಗಾಗಿ ಈ ಪಲಾಯನ ಸಿದ್ಧಾಂತ ಅನ್ನುವಂಥದ್ದು ಇಲ್ಲಿ ಡ್ರೈನ್ ಥಿಯರಿ ಅನ್ನುವಂಥದ್ದು ಇಲ್ಲಿ ಒಂದು ಪಾಯಿಂಟ್ ಆಗಿ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಅಷ್ಟೇ ಕೊಡ್ತೇನೆ. ಬ್ರಿಟಿಷರ ಕಾಲದಲ್ಲಿ ಭಾರತದ ಸಂಪತ್ತು ಹೇಗೆ ಭಾರತದಿಂದ ಬ್ರಿಟಿಷರ ದೇಶಕ್ಕೆ ಕೊಚ್ಚಿ ಹೋಯಿತು ಅನ್ನುವಂಥದ್ದನ್ನ ದಾದಾಬಾಯಿ ನವರೋಜಿಯವರು ತಮ್ಮ ಪಲಾಯನ ಸಿದ್ಧಾಂತದಲ್ಲಿ ಸವಿವರವಾಗಿ ವಿವರಿಸಿದ್ದಾರೆ. ಇತಿಹಾಸದಲ್ಲಿ ಇವರ ಹೆಸರು ಶಾಶ್ವತವಾಗಿ ಉಳಿಯೋದಕ್ಕೆ ಕಾರಣ ಯಾವುದು ಅಂತಂದ್ರೆ, ಇವರು ಹೇಳದಂತಹ ಒಂದು ಡ್ರೈನ್ ಥಿಯರಿ, ನಮ್ಮ ಸಂಪತ್ತು ಬ್ರಿಟಿಷ್ ದೇಶಕ್ಕೆ ಹೇಗೆ ಕೊಚ್ಚಿ ಹೋಯಿತು ಅನ್ನುವಂಥ ಮಾಹಿತಿಯನ್ನ ಬಹಳ ಸವಿಸ್ತಾರವಾಗಿ ಹೇಳಿರ್ತಕ್ಕಂಥದ್ದು ಈ ಪಲಾಯನ ಸಿದ್ಧಾಂತದ ಸಾರಾಂಶ. ಮುಂದೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಪಲಾಯನ ಸಿದ್ಧಾಂತದ ಬಗ್ಗೆ ಒಂದಷ್ಟೇನು ಹೆಚ್ಚು ಮಾಹಿತಿಗಳನ್ನು ನಿಮಗೆ ಒದಗಿಸ್ಕೊಡ್ತೇನೆ. ಆಮೇಲೆ
ನಿಮ್ಗೆ ಎಲ್ಲಾದ್ರೂ ಒಂದು 2 ಮಾರ್ಕ್ಸ್ MCQ ನಲ್ಲಿ ಕೇಳಬಹುದು. ಪಲಾಯನ ಸಿದ್ಧಾಂತವನ್ನ ತಿಳಿಸಿದವರು ಯಾರು, ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟು ದಾದಾಬಾಯಿ ನವರೋಜಿ ಅಂತ ಇದ್ರೆ ನೀವು ಕಡಾಖಂಡಿತವಾಗಿ ದಾದಾಬಾಯಿ ನವರೋಜಿ ಅವರ ಹೆಸರನ್ನ ಗುರುತಿಸಿ ಸರಿ ಉತ್ತರವನ್ನ ಹಾಕಿ 2 ಅಂಕಗಳನ್ನ ಪಡ್ಕೊಳ್ಬಹುದು. ಸೊ ಮೂರನೇದಾಗಿ ವಿದೇಶಿ ಬಂಡವಾಳ, ಫಾರಿನ್ ಕ್ಯಾಪಿಟಲ್ ಅಂತ ನಾವು ಇದನ್ನ ಕರಿತೇವೆ. ವಿದೇಶಿ ಬಂಡವಾಳ ಅಂತಂದ್ರೆ ದೇಶದ ಅಭಿವೃದ್ಧಿಗೆ ವಿದೇಶಿ ಸಹಭಾಗಿತ್ವವನ್ನ ನವರೋಜಿ ಅವರು ಬಯಸಿರ್ತಾರೆ. ವಿದೇಶಿ ಸಹಭಾಗಿತ್ವ ಅನ್ನೋದು ಬಹಳ ಮುಖ್ಯ ಆಗತ್ತೆ. ನಾವು ವಿದೇಶಿಯರ ಒಂದು ಸಹೋದ್ಯೋಗಿಗಳಾಗಿ ಅಥವಾ ಸಹಭಾಗಿತ್ವವನ್ನ ಪಡ್ಕೊಂಡು ಅವರ ಬಂಡವಾಳವನ್ನು ಪಡ್ಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡಿದ್ದೆ ಆದ್ರೆ ಅದು ಖಂಡಿತವಾಗಿ ಕೂಡ ತಪ್ಪಿಲ್ಲ ಅನ್ನುವಂತ ವಿಚಾರಗಳನ್ನ ಅವರು ಹೇಳ್ತಾರೆ. ಆದರೆ ಇದು ಒಂದು ನಿರ್ದಿಷ್ಟ ಮಿತಿಯಲ್ಲಿರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಯಾರೇ ವಿದೇಶಿಯರಿಗೆ ನಾವು ಹೆಚ್ಚು ಮಣಿಯನ್ನ ಹಾಕಿದ್ರೆ ಅವ್ರು ಖಂಡಿತವಾಗಿ ಕೂಡ ನಮ್ಮನ್ನ ಸಂಪೂರ್ಣವಾಗಿ ಕಬಳಿಸ್ಬಿಡ್ತಾರೆ ಅನ್ನುವಂಥ ಒಂದು ಸತ್ಯ ಅವತ್ತಿಗೂ ಕೂಡ ದಾದಾಬಾಯಿ ನವರೋಜಿ ಅವರಿಗೆ ತಿಳಿದಿತ್ತು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊಳ್ಬಹುದು. ಸೊ ನಾಲ್ಕನೇದಾಗಿ ಭಾರತದ ರಾಷ್ಟ್ರೀಯ ಆದಾಯ, ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ, ಇದ್ರ ಬಗ್ಗೆ ದಾದಾಬಾಯಿ ನವರೋಜಿ ಅವರ ಅಭಿಪ್ರಾಯಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನವರೋಜಿ ಅವರು ಭಾರತದ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡಿದಂತಹ ಪ್ರಥಮ ಭಾರತೀಯರು. ಇಲ್ಲೂ ಕೂಡ ಇವರಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ನಮ್ಮ ದೇಶದ ನ್ಯಾಷನಲ್ ಇನ್ಕಮ್ ಅನ್ನ ಎಸ್ಟಿಮೇಷನ್ ಮಾಡಿದಂತಹ, ಮೆಷರ್ ಮಾಡಿದಂತಹ ಒಂದು ಕೀರ್ತಿ ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲುತ್ತೆ. ಆಗಿನ ಕಾಲದಲ್ಲಿ ರಾಷ್ಟ್ರೀಯ ವರಮಾನದ ಅಂಕಿ ಅಂಶಗಳನ್ನ ಇಂಡಿಯನ್ ಎಕನಾಮಿಕ್ಸ್ ಅನ್ನುವಂತ ಒಂದು ನಿಯತಕಾಲಿಕೆಯಲ್ಲಿ ಪ್ರಕಟಿಸಲಾಗ್ತಾ ಇತ್ತು. ಇಂಡಿಯನ್ ಎಕನಾಮಿಕ್ಸ್ ಅನ್ನುವಂತ ಒಂದು ವೃತ್ತಪತ್ರಿಕೆ, ಆ ವೃತ್ತಪತ್ರಿಕೆನಲ್ಲಿ ಈ ಎಲ್ಲ ಎಸ್ಟಿಮೇಷನ್ಗಳನ್ನ ಆ ಒಂದು ವೃತ್ತಪತ್ರಿಕೆನಲ್ಲಿ ಪ್ರಕಟಿಸಲಾಗ್ತಾ ಇತ್ತು. ಈ ಪುಸ್ತಕದ ಹೆಸರನ್ನ ಮರಿಬೇಡಿ, ಇಂಡಿಯನ್ ಎಕನಾಮಿಕ್ಸ್ ಅನ್ನುವಂಥ ಪುಸ್ತಕದಲ್ಲಿ ಇದೊಂದು ನಿಯತಕಾಲಿಕೆ. ಇದು ಈ ನಿಯತಕಾಲಿಕೆನಲ್ಲಿ ಈ ರಾಷ್ಟ್ರೀಯ ವರಮಾನಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ಅಂಕಿ ಅಂಶಗಳನ್ನ ಪ್ರಕಟಿಸಲಾಗ್ತಾ ಇತ್ತು ಅನ್ನೋದನ್ನ ಹೇಳ್ತೇವೆ. ಮತ್ತೆ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ದಾದಾಬಾಯಿ ನವರೋಜಿ ಅವರ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನು ಕೂಡ ನಾವು ತಿಳಿಯುವಂತ ಒಂದು ಪ್ರಯತ್ನವನ್ನು ಮಾಡೋಣ. ವಿದೇಶಿ ವ್ಯಾಪಾರವು ಯಾವುದೇ ದೇಶದ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂಬುದಾಗಿ ನವರೋಜಿ ಅವರು ನಂಬಿದ್ರು. ದೇಶಿ ವ್ಯಾಪಾರ, ಫಾರಿನ್ ಟ್ರೇಡ್ ಅನ್ನುವಂಥದ್ದು ಇದ್ರೆ ಡೆಫಿನೆಟ್ ಆಗಿ ಅದರಿಂದ ಅನುಕೂಲತೆಗಳ ಒಂದು ದೇಶ ಪಡ್ಕೊಂಡಿದ್ದೆ ಆದ್ರೆ ಅದರಿಂದ ಯಾವುದೇ ದೇಶ ಅಭಿವೃದ್ಧಿಯನ್ನ ಖಂಡಿತವಾಗಿ ಕೂಡ ಕಾಣುತ್ತೆ ಅನ್ನುವಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದಿಂದಾಗಿ ದೇಶಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ, ಉದ್ಯೋಗದ ಅವಕಾಶಗಳು ಜಾಸ್ತಿ ಆಗುತ್ತೆ, ಬಂಡವಾಳದ ಹೂಡಿಕೆ ಹೆಚ್ಚಾಗುತ್ತೆ, ಆದಾಯ ಅನ್ನುವಂಥದ್ದು ವೃದ್ಧಿಸುತ್ತೆ. ಇದೆಲ್ಲವೂ ಜಾಸ್ತಿ ಆಗಿದ್ದೇ ಆದ್ರೆ ಖಂಡಿತವಾಗಿ ಕೂಡ ಒಂದು ದೇಶದ ಜನರ ಜೀವನ ಮಟ್ಟ ಅನ್ನುವಂಥದ್ದು ಕೂಡ ಹೆಚ್ಚಳ ಆಗಿ ಮತ್ತೊಮ್ಮೆ ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ, ಅನುಭೋಗ ಹೆಚ್ಚಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಹೇಳುವ ಹಾಗೆ ಪರಿಣಾಮಕಾರಿ ಬೇಡಿಕೆ, ಎಫೆಕ್ಟಿವ್ ಡಿಮ್ಯಾಂಡ್ ಅನ್ನೋದು ಕೂಡ ಹೆಚ್ಚಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ದಾದಾಬಾಯಿ ನವರೋಜಿ ಅವರು ತಿಳಿಸಿದ್ದಾರೆ. ಸೊ ಹಾಗೆಯೇ 6ನೇ ಒಂದು ಅಂಶದಲ್ಲಿ ನಾವು ದಾದಾಬಾಯಿ ನವರೋಜಿಯನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಅದ್ಯಾವುದು ಅಂತಂದ್ರೆ ಬ್ರಿಟಿಷರ ಆಡಳಿತದ ಬಗ್ಗೆ ಟೀಕೆಯನ್ನ ವ್ಯಕ್ತಪಡಿಸಿದ್ದು. ಇದನ್ನ ಕ್ರಿಟಿಸಿಸಮ್ಸ್ ಆಫ್ ಬ್ರಿಟಿಷ್ ರೂಲ್ ಅಂತ ಕರೀತೇವೆ. ಬ್ರಿಟಿಷರ ಆಡಳಿತದ ಬಗ್ಗೆ ಇವರು ಬಹುದೊಡ್ಡ ಪ್ರಮಾಣದ ಒಂದು ಟೀಕೆಯನ್ನ ವ್ಯಕ್ತಪಡಿಸ್ತಾರೆ. ಬ್ರಿಟಿಷರ ಆಳ್ವಿಕೆಯನ್ನು ನವರೋಜಿ ಉಗ್ರವಾಗಿ ವಿರೋಧಿಸಿದ್ರು. ಹೌಸ್ ಆಫ್ ಕಾಮನ್ಸ್ ನಲ್ಲಿ ತಮ್ಮ ಭಾಷಣಗಳ ಮೂಲಕ ಅವರು ಈಸ್ಟ್ ಇಂಡಿಯಾ ಕಂಪನಿಯವರ ಆಡಳಿತದ ದೋಷಗಳನ್ನ ಎತ್ತಿ ತೋರಿಸಿ ಸೊ ಎಲ್ಲ ಭಾರತೀಯರ ಒಂದು ಜನಮಾನಸದಲ್ಲಿ ಉಳ್ಕೊಂಡ್ರು ಅನ್ನುವಂಥದ್ದನ್ನ ಹೇಳ್ಬಹುದು. ಬ್ರಿಟಿಷರು ಯಾವ ರೀತಿಯಾಗಿ ಭಾರತೀಯರನ್ನ ಶೋಷಣೆಗೆ ಗುರಿಪಡಿಸ್ತಾ ಇದ್ದಾರೆ, ಅವರ ನೀತಿ ನಿಯಮಗಳು ಎಷ್ಟು ಮಟ್ಟಿಗೆ ತಮ್ಮ ದೇಶಕ್ಕೆ ಸಾಮ್ರಾಜ್ಯಶಾಹಿತ್ವವನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ, ತಮ್ಮ ದೇಶದ ಬೊಕ್ಕಸವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವರು ಯಾವ ರೀತಿಯಲ್ಲಿ ತಮ್ಮ ನೀತಿಗಳನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಉದಾಹರಣೆಗೆ ಅವರು ಸಾಕಷ್ಟು ರೈಲ್ವೆ ಒಂದು ನಿರ್ಮಾಣಗಳನ್ನ ಮಾಡಿದ್ರು. ಎಷ್ಟೆಲ್ಲಾ ರೈಲ್ವೆ ನಿರ್ಮಾಣಗಳನ್ನ ಮಾಡಿದ್ರು ಅದರ ಎಲ್ಲ ವೆಚ್ಚಗಳನ್ನ ಭಾರತೀಯರ ಮೇಲೆ ಹಾಕ್ತಾ ಇದ್ರು ವಿನಃ ತಾವು ಅದರ ಖರ್ಚು ವೆಚ್ಚಗಳನ್ನ, ರೈಲ್ವೆ ಮಾರ್ಗಗಳ ನಿರ್ಮಾಣದ ಯಾವುದೇ ಖರ್ಚು ವೆಚ್ಚಗಳನ್ನ ತಾವು ಭರಿಸ್ತಾ ಇರಲಿಲ್ಲ. ಆದ್ರೆ ಆ ರೈಲ್ವೆ ಮಾರ್ಗಗಳ ಮುಖಾಂತರ, ವ್ಯಾಪಾರದ ಮುಖಾಂತರ ತಮ್ಮ ವಸ್ತುಗಳನ್ನ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ಹೆಚ್ಚು ಮಾರಾಟವನ್ನ ಮಾಡಿ, ಅಂದ್ರೆ ನಮ್ಮ ದೇಶದಿಂದ ಕಚ್ಚಾ ವಸ್ತುಗಳನ್ನ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಮತ್ತು ಅಲ್ಲಿಂದ ಇಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾಡಿಕೊಂಡು ಅದನ್ನು ಇಲ್ಲಿ ತಗೊಂಡ್ಬಂದು ಇಲ್ಲಿ ಅದನ್ನ ಮಾರಾಟವನ್ನ ಮಾಡಿ ಅತ್ಯಂತ ಹೆಚ್ಚಿನ ಲಾಭವನ್ನ ಗಳಿಸಿ ಆ ಎಲ್ಲ ಲಾಭವನ್ನ ತಮ್ಮ ದೇಶಕ್ಕೆ ಅವರು ಹೊತ್ತೊಯ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಒಂದು ವಿಷಯ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಹಲವು ದೋಷಗಳನ್ನ ದಾದಾಬಾಯಿ ನವರೋಜಿ ಅವರು ತಮ್ಮ
ತಾವು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಈ ವಿಚಾರಗಳನ್ನ ಅವರು ಮಂಡನೆ ಮಾಡಿ ಬ್ರಿಟಿಷರ ವಿರುದ್ಧವಾಗಿ ಸಿಡಿದೇಳ್ತಾ ಇದ್ರು. ಅವರ ತಪ್ಪುಗಳನ್ನ, ಅವರ ದೋಷಗಳನ್ನ ಎತ್ತಿ ತೋರಿಸ್ತಾ ಇದ್ರು. ಈ ಕೆಲಸವನ್ನ ಇವರು ಮಾಡ್ತಾ ಇದ್ರು. ಹಾಗಾಗಿ ಭಾರತದ ಆಂತರಿಕ ವ್ಯಾಪಾರವನ್ನ ನಾಶಪಡಿಸುವಂತ ಎಲ್ಲ ಕೆಲಸ ಕಾರ್ಯಗಳನ್ನು ಬ್ರಿಟಿಷರು ಮಾಡ್ತಾ ಇದ್ರು ಅನ್ನುವಂಥ ಮಾತುಗಳನ್ನು ಕೂಡ ದಾದಾಬಾಯಿ ನವರೋಜಿ ಅವರು ತಿಳಿಸ್ತಾರೆ. ಎಷ್ಟು ದಶಲಕ್ಷ ಪೌಂಡ್ಗಳಷ್ಟು ನಮ್ಮ ಆದಾಯವನ್ನ ಅವರು ಕಬಳಿಸ್ತಾರೆ ಬ್ರಿಟಿಷರು. ಅದಕ್ಕೆ ನಾವು ಇವತ್ತಿಗೂ ಕೂಡ ಬ್ರಿಟಿಷರನ್ನ ಸೂರ್ಯ ಮುಳುಗದ ನಾಡು ಅಂತ ಕರೀತೇವೆ. ಸೂರ್ಯ ಮುಳುಗದ ನಾಡು ಅಂತಂದ್ರೆ ಅವರು ಭಾರತೀಯರಿಂದ ಸಂಪಾದಿಸಿದಂತಹ ದೇಶ ವಿದೇಶಗಳ ಮೇಲೆ ಆಕ್ರಮಣವನ್ನ ಮಾಡಿ ಆ ಆಕ್ರಮಣದಿಂದ ಸಂಪಾದಿಸಿದಂತಹ ಸಂಪತ್ತು ಎಷ್ಟು ಶತಮಾನಗಳವರೆಗೂ ಕೂಡ ಮುಗಿಯೋದೇ ಇಲ್ಲ ಅನ್ನುವಂಥದ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ 1600ರಲ್ಲಿ ಭಾರತ ದೇಶಕ್ಕೆ ಬಂದು ಈಸ್ಟ್ ಇಂಡಿಯಾ ಕಂಪನಿಯನ್ನ ಪ್ರಾರಂಭಿಸಿ ಅವತ್ತಿನಿಂದ ಇವತ್ತಿನವರೆಗೂ ಅಂದ್ರೆ 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಪಡೆಯೋವರೆಗೂ ಕೂಡ ನಮ್ಮ ದೇಶವನ್ನ ಯಾವ ರೀತಿಯಲ್ಲಿ ಅವರು ಆಳ್ವಿಕೆಯನ್ನ ಮಾಡಿದ್ರು ಅಂದ್ರೆ ನಮ್ಮನ್ನು ಆಳುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರ ಒಂದು ನಾವೇನಂತ ಹೇಳ್ಬೋದು ಅಂತಂದ್ರೆ ಒಂದು ಕೆಟ್ಟತನ ಅಡಗಿತ್ತು, ಸ್ವಾರ್ಥತೆ ಅನ್ನುವಂಥದ್ದು ಅಡಗಿತ್ತು. ಭಾರತವನ್ನ ಆಳೋದ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಎಲ್ಲ ನಿಧಿ ನಿಕ್ಷೇಪಗಳನ್ನ, ಆದಾಯವನ್ನ ಎಲ್ಲವನ್ನ ತಮ್ಮ ದೇಶಕ್ಕೆ ಕೊಂಡೊಯ್ದದ್ದು ಬ್ರಿಟಿಷರ ಒಳತಂತ್ರ, ಕುತಂತ್ರ ಅನ್ನುವಂಥದ್ದನ್ನ ನಾವು ಈ ನಿಟ್ಟಲ್ಲಿ ಹೇಳ್ಬೋದು. ಹಾಗಾಗಿ ದಾದಾಬಾಯಿ ನವರೋಜಿ ಅವರು ಬ್ರಿಟಿಷರ ಆಡಳಿತದ ಕ್ರಮವನ್ನ ಅವರ ಅಧಿಕಾರದಲ್ಲಿ ಬಹಳ ಉಗ್ರವಾಗಿ ಟೀಕೆ ಮಾಡಿಕೊಂಡೇ ಬರ್ತಾ ಇರ್ತಾರೆ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನ ದಾದಾಬಾಯಿ ನವರೋಜಿ ಅವರಿಗೆ ಸಂಬಂಧಪಟ್ಟ ಹಾಗೆ, ಅವರ ಆರ್ಥಿಕ ಭಾವನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಹೇಳ್ಬೋದು. ಸೊ ಉಪಸಂಹಾರ, ಕನ್ಕ್ಲೂಷನ್, ಈ ಏನು ಒಂದು 10ನೇ ಸೆಷನ್ ಅಲ್ಲಿ ದಾದಾಬಾಯಿ ನವರೋಜಿ ಅವರ ಜೀವನ ಪರಿಚಯ ಮತ್ತು ಅವರ ಕೆಲವೊಂದು ಪ್ರಮುಖ ಭಾವನೆಗಳನ್ನ ನಿಮ್ಮ ಮುಂದೆ ಹೇಳಿದ್ದೇನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉಪಸಂಹಾರವನ್ನ ಹೇಳುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಏನು ಉಪಸಂಹಾರ ಅಂದ್ರೆ, ಕನ್ಕ್ಲೂಷನ್ ಅಂದ್ರೆ ಏನು? ಯಾವುದೇ ಒಂದು ವಿಷಯವನ್ನು ನೀವು ಅರ್ಥ ಮಾಡಿಕೊಂಡು ಆ ವಿಷಯಗಳಲ್ಲಿ ಇರ್ತಕ್ಕಂತಹ ಒಳಿತು ಕೆಡುಕುಗಳನ್ನ ನಿಮ್ಮದೇ ಆದಂತಹ ಆಲೋಚನೆಗಳಲ್ಲಿ ಮತ್ತೊಮ್ಮೆ ಹೇಳುವಂಥದ್ದು. ಬಹುಶಃ ಇಲ್ಲಿ ಕೆಲವೊಂದು ದೋಷಗಳನ್ನು ಏನಾದರೂ ಗುರುತಿಸಿದ್ರೆ ಆ ದೋಷಗಳು ಈಗೆಲ್ಲ ಇದ್ವು, ಆದಾಗ್ಯೂ ಕೆಲವೊಂದು ಒಳ್ಳೆಯ ವಿಚಾರಗಳು, ಈ ತರದ ವಿಚಾರಗಳು ಹೊಸದಾಗಿದ್ದಾವೆ, ಇದು ಪ್ರಗತಿಗೆ ಪರವಾಗಿದ್ದಾವೆ ಅಂತ ಹೇಳುವಂತಹ ನಿಮ್ಮ ಮಾತುಗಳನ್ನ ನಾವು ಕನ್ಕ್ಲೂಷನ್ ಅಂತ ಹೇಳ್ಬೋದು ಅಥವಾ ಉಪಸಂಹಾರ ಅಂತ. ನೀವು 20 ಮಾರ್ಕ್ಸ್ ಇಂಟರ್ನಲ್ಸ್ಗೆ ಸಂಬಂಧಪಟ್ಟ ಹಾಗೆ ಅಸೈನ್ಮೆಂಟ್ಗಳನ್ನ ಬರೀಬೇಕಾದ್ರೂ ಕೂಡ ಈ ಉಪಸಂಹಾರದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ನೀವು ಪುಸ್ತಕಗಳನ್ನ ನೋಡಿಕೊಂಡು, ಇಂಟರ್ನೆಟ್ಗಳನ್ನ ನೋಡಿಕೊಂಡು ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತೀರಾ. ಕೇವಲ 10 ಅಂಕಗಳಿಗೆ ಕೇಳಿರ್ತಕ್ಕಂಥ ಒಂದು ಅಸೈನ್ಮೆಂಟ್ಗಳಲ್ಲಿ ಸುಮಾರು 30-35 ಪುಟಗಳನ್ನ ಬರೀತೀರ 10 ಅಂಕಗಳಿಗೆ. ಆದ್ರೆ ಉಪಸಂಹಾರವನ್ನ ಬರೆದಿರೋದಿಲ್ಲ, ಬಿಬ್ಲಿಯೋಗ್ರಫಿಗಳನ್ನ ಬರೆದಿರೋದಿಲ್ಲ, ಗ್ರಂಥ ಋಣಗಳನ್ನ ಬರೆದಿರೋದಿಲ್ಲ. ಅದೇ ನೀವು 10 ಮಾರ್ಕ್ಸ್ಗೆ ಒಂದು ಟೆಸ್ಟ್ ಅಂತ ಕೊಟ್ರೆ ಅಲ್ಲಿ 1 ಪುಟವನ್ನು ಕೂಡ, 1.5 ಪುಟವನ್ನು ಕೂಡ ಬರೆಯೋದಿಲ್ಲ. ಇಲ್ಲಿ 30-35 ಪುಟಗಳನ್ನ ನೋಡ್ಕೊಂಡು ಬರೆದಿರ್ತೀರಾ 10 ಅಂಕಗಳಿಗೆ. 10 ಅಂಕಗಳಿಗೆ ಕೇಳಲಾದಂತಹ ಒಂದು ಟೆಸ್ಟ್ಗಳಲ್ಲಿ ನೀವು 1-2 ಪುಟಗಳನ್ನು ಕೂಡ ಸರಿಯಾಗಿ ಬರೆದಿರೋದಿಲ್ಲ. ಸೊ ಇದು ಏನನ್ನ ತಿಳಿಸುತ್ತೆ ಅಂತಂದ್ರೆ, ಓಪನ್ ಬುಕ್ ಎಕ್ಸಾಮ್ಸ್ ಮಾಡ್ಬಿಟ್ರೆ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡು ಬರೀತೀರಾ. ಕ್ಲೋಸ್ಡ್ ಬುಕ್ ಎಕ್ಸಾಮ್ಸ್ಗಳನ್ನ ನಾವು ಇವತ್ತು ಏನು ಆಯೋಜಿಸ್ತಾ ಇದ್ದೀವಿ, ಈ ತರ ಬಂದಾಗ ನಿಮ್ಮ ಅಧ್ಯಯನಶೀಲತೆಯ ಕೊರತೆಯಿಂದಾಗಿ ನೀವು ಸರಿಯಾದಂತ ರೀತಿಯಲ್ಲಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಿಲ್ಲ. ಆ ಮಾಹಿತಿಗಳೇ ಇಲ್ಲದಿದ್ದಾಗ ನೀವು ಪರೀಕ್ಷೆಗಳಲ್ಲಿ ಸರಿಯಾದಂತ ರೀತಿ ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆದ ಕಾರಣದಿಂದನೇ ಇವತ್ತು LMSಗಳ ಮುಖಾಂತರ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಪೂರ್ವ ನಿರ್ಧಾರಿತ ಅಭಿಪ್ರಾಯ ಆಗಿದೆ. ಸೊ ಹಾಗಾಗಿ ಈಗ ನಾನು ನಿಮಗೆ ದಾದಾಬಾಯಿ ನವರೋಜಿ ಅವರಿಗೆ ಸಂಬಂಧಪಟ್ಟ ಹಾಗೆ ಉಪಸಂಹಾರದ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೇನೆ. ದಾದಾಬಾಯಿ ನವರೋಜಿ ಭಾರತದ ಘನತೆಯನ್ನ ಎತ್ತಿ ಹಿಡಿಯಲು ಪ್ರಯತ್ನಿಸಿದರು. ಖಂಡಿತವಾಗಿಯೂ ಕೂಡ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸರಿಸುಮಾರು 3 ಬಾರಿ ಇವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈ ದೇಶದಲ್ಲಿ ಸ್ವಾಭಿಮಾನವನ್ನು ಹುಟ್ಟು ಹಾಕ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಇವರು ಬೆಳೀತಾರೆ ಮತ್ತು ಬ್ರಿಟಿಷರ ಆಡಳಿತವನ್ನ ತಾವು ಅಧಿಕಾರದಲ್ಲಿ ಇದ್ದಂತಹ ಎಲ್ಲಾ ಕಾಲದಲ್ಲೂ ಕೂಡ ಇವರು ವಿರೋಧಿಸ್ಕೊಂಡೇ ಬರ್ತಾರೆ ಅನ್ನುವಂಥದ್ದು. ಹಾಗಾಗಿ
ಇದು ಇವರ ಘನತೆಯನ್ನು ಎತ್ತಿ ತೋರಿಸುತ್ತೆ ಅನ್ನುವಂಥದ್ದು. ದೇಶದ ಅಭಿವೃದ್ಧಿಗೆ ಸರ್ಕಾರದ ನೀತಿಗಳ ಪಾತ್ರ ತುಂಬಾ ಹಿರಿದಾದುದು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಖಂಡಿತವಾಗಿಯೂ ಕೂಡ ಯಾವುದೇ ಖಾಸಗಿ ವ್ಯಕ್ತಿಗಳು ಅಧಿಕಾರವನ್ನ ಪಡ್ಕೊಂಡಿದ್ದೆ ಆದ್ರೆ ಅವರು ತಮ್ಮ ಬೇಳೆಯನ್ನ ಮಾತ್ರ ಬೇಯಿಸ್ಕೊಳ್ತಾರೆ. ಖಾಸಗಿ ವ್ಯಕ್ತಿಗಳು ತಮ್ಮ ಹೆಂಡತಿ ಮಕ್ಕಳು, ತಮ್ಮ ಇಂಡಸ್ಟ್ರಿ, ಒಂದು ಇಂಡಸ್ಟ್ರಿ ಇರೋದು 2 ಇಂಡಸ್ಟ್ರಿ ಆಗಬೇಕು, ಇವತ್ತು 10 ಕೋಟಿ ಸಂಪಾದನೆ ಮಾಡೋದು 20 ಕೋಟಿ ಆಗಬೇಕು, 30 ಕೋಟಿ ಆಗಬೇಕು ಅಂತ. ಅದಕ್ಕೆ ಅವ್ರನ್ನ ಖಾಸಗಿ ವ್ಯಕ್ತಿಗಳ ಒಂದು ಒಡೆತನವನ್ನ ನಾವು ಖಾಸಗಿ ಆಸಕ್ತಿಯ ಒಡೆತನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್ವಿಸ್ ಮೋಟಿವೇಶನ್ ಅನ್ನೋದು ಅವರಲ್ಲಿ ಇಲ್ವೇ ಇಲ್ಲ. ಪ್ರಾಫಿಟಬಿಲಿಟಿ ಅನ್ನೋದು ಮಾತ್ರ ಅವರು ನೋಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಸರ್ವ ಜನರ ಒಳಿತನ್ನ ಮಾಡೋದಕ್ಕೋಸ್ಕರ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನ ಮಾಡುತ್ತೆ. ಸೊ ಅದಕ್ಕೆ ಜನತೆಯ ಸೇವೆಯೇ ಜನಾರ್ದನ ಸೇವೆ ಅಂತ ನಾವು ಇದನ್ನ ಕರಿತೇವೆ, ಸರ್ಕಾರದ ಸೇವೆಯನ್ನ. ಸರ್ಕಾರ ಎಲ್ಲರಿಗೂ ಕೂಡ ಸಾಮಾಜಿಕ ಸುಭದ್ರತೆಗಳನ್ನು ಒದಗಿಸ್ಕೊಡುತ್ತೆ, ದೇಶದ ರಕ್ಷಣೆಯನ್ನ ಮಾಡುತ್ತೆ, ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡುತ್ತೆ, ಹಲವಾರು ಸಂಹಿತೆಗಳನ್ನ ಅಂದ್ರೆ ಕೋಡ್ ಆಫ್ ಡಿಸಿಪ್ಲಿನ್ಗಳನ್ನ ಮಾಡುತ್ತೆ, ನ್ಯಾಯ ಮತ್ತು ಬೆಲೆಗಳಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಒಂದು ಮಾರ್ಗದರ್ಶನಗಳನ್ನ ನೀಡುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೂಡ ಒದಗಿಸ್ಕೊಡುತ್ತೆ. ಸೊ ಎಲ್ಲ ಕಾರಣದಿಂದ ಸರ್ಕಾರಗಳು ಒಂದು ದೇಶದ ಅಭಿವೃದ್ಧಿಗೆ ಬಹಳ ಮುಖ್ಯ ಅನ್ನುವಂಥ ಮಾತುಗಳನ್ನ ಇವರು ಕೂಡ ಹೇಳ್ತಾರೆ. ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಮಾಡಿದಂತಹ ಪ್ರಥಮ ಭಾರತೀಯ ಇವರಾಗಿರೋದ್ರಿಂದ ಇವರು ಅತ್ಯಂತ ಅರ್ಥಶಾಸ್ತ್ರದ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚಿನ ಹೆಗ್ಗಳಿಕೆಗೆ ಪಾತ್ರರಾದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ಪ್ರತಿಪಾದಿಸಿದಂತಹ ಒಂದು ಪಲಾಯನ ಸಿದ್ಧಾಂತ ಅನ್ನುವಂಥದ್ದು ಇವರಿಗೆ ಎಲ್ಲಾ ಶತಮಾನಗಳಲ್ಲೂ ಕೂಡ ಭಾರತದ ಇತಿಹಾಸದಲ್ಲಿ ಸರ್ವಶ್ರೇಷ್ಠವಾದಂತಹ ಒಂದು ಕೀರ್ತಿಯನ್ನ ತಂದುಕೊಡುತ್ತೆ ಎನ್ನುವಂತ ಮಾತನ್ನು ಕೂಡ ನಾವಿಲ್ಲಿ ಹೇಳ್ಬಹುದು. ಹೀಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಾದಾಬಾಯಿ ನವರೋಜಿಯವರ ಒಂದು ವಿಚಾರಗಳನ್ನ ನಾವು ಅವರ ಜೀವನ ಪರಿಚಯ ಮತ್ತು ಪ್ರಮುಖ ಭಾವನೆಗಳನ್ನ ಈ ಸೆಷನ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ನೀವು ಮಾಡಿ ಎಲ್ಲ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡಿ ಒಂದು 3-4 ಸಾರಿ ನೀವು ಓದಿದ್ರೆ ಎಕ್ಸಾಮ್ಸ್ಗಳನ್ನ ಬಹಳ ಆತ್ಮಸ್ಥೈರ್ಯದಿಂದ ನೀವು ಬರೀಬಹುದು, ಅತ್ಯಂತ ಉತ್ತಮ ಫಲಿತಾಂಶವನ್ನು ನೀವು ಪಡ್ಕೊಳ್ಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ LMS ಕ್ಲಾಸ್ಗಳನ್ನ ಮಾಡೋದ್ರ ಮುಖಾಂತರ ಈ ಸೆಮಿಸ್ಟರ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಈ 2, 4 ಮತ್ತು 6ನೇ ಚಾತುರ್ಮಾಸದಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲತೆಯನ್ನು ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ನೀವು ಈ ತರದ ಎಲ್ಲ ವಿಡಿಯೋಸ್ಗಳನ್ನ, ಎಲ್ಲ ರೀತಿಯ ಸ್ಟಡಿ ಮೆಟೀರಿಯಲ್ಸ್ಗಳನ್ನ, ಎಲ್ಲ ರೀತಿಯ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ಇವೆಲ್ಲವನ್ನ ನೀವು ಚೆನ್ನಾಗಿ ಗಮನಿಸಿ ಅಧ್ಯಯನಶೀಲರಾಗಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳಿ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರಗಳು.